ಇಲ್ಲಿ ಯಾವುದರ ಕುರಿತಾಗಿ ಹೇಳ್ತಿದ್ದಾನೆ ಅಂತಂದರೆ ನಮ್ಮ ವಿಶ್ವಾಸದ ಕುರಿತಾಗಿ ಆತನು ಮಾತನಾಡ್ತಾ ಇದ್ದಾನೆ. ಆಮೇಲೆ ವಿಶ್ವಾಸದಲ್ಲಿ ಬಲವುಳ್ಳವರು ಇರ್ತಾರೆ, ವಿಶ್ವಾಸದಲ್ಲಿ ಬಲಹೀನರು ಇರ್ತಾರೆ. ಸಭೆಯಲ್ಲಿ ಎರಡು ಗ್ರೂಪ್ ಇರ್ತಾರೆ, ವಿಶ್ವಾಸದಲ್ಲಿ ಬಲವುಳ್ಳವರು ಇರ್ತಾರೆ, ಮತ್ತು ಸಭೆಯಲ್ಲಿ ವಿಶ್ವಾಸದಲ್ಲಿ ಬಲಹೀನರು ಸಹ ಇರ್ತಾರೆ. ಅವರಿಬ್ಬರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಮಹಾಯಾಜಕನಿಗೆ ಸಾಧ್ಯ. ಏನು ಮಾಡ್ತಾರೆ? 3 ತಾಸು ಪ್ರಾರ್ಥನೆ ಮಾಡ್ತಾರೆ. ಕೆಲವರು ಅರ್ಧ ಗಂಟೆ ಪ್ರಾರ್ಥನೆ ಮಾಡೋದು ಕಷ್ಟ, ಅಂಥವರಿಗೂ ಸಹ ಸಹಾಯ ಮಾಡಲಿಕ್ಕೆ ಆತನಿಂದ ಸಾಧ್ಯ. 12 ತಾಸು ಪ್ರಾರ್ಥನೆ ಮಾಡ್ತಾರಲ್ಲ, ಅವ್ರಿಗೂ ಸಹಾಯ ಮಾಡಲಿಕ್ಕೆ ಆತನಿಂದ ಸಾಧ್ಯ. 10 ತಾಸು ಪ್ರಾರ್ಥನೆ ಮಾಡೋರಾಗಿರ್ಬೋದು, ಇಲ್ಲ 5 ನಿಮಿಷ ಪ್ರಾರ್ಥನೆ ಮಾಡೋರಾಗಿರ್ಬೋದು, ಅವರಿಗೂ ಸಹಾಯ ಮಾಡಲಿಕ್ಕೆ ಆತನಿಂದ ಸಾಧ್ಯ. ಆತನು ಎಲ್ಲರನ್ನ ಬಲಪಡಿಸುವ ಆತನಾಗಿದ್ದಾನೆ. ಸಭೆ ಅಂತ ಬರುವಾಗ ಎಲ್ಲರೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಈಗ ನಾವೆಲ್ಲ ಬಂದಿದ್ದೇವೆ, ಎಲ್ಲರೂ ಒಂದೇ ರೀತಿಯಲ್ಲಿ ಇಲ್ಲ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಜ್ಞಾನವನ್ನು ಕೊಟ್ಟಿರ್ತಾನೆ. ನನ್ನ ಹಾಗೆ ನೀವಿರಬೇಕಾಗಿಲ್ಲ, ನಿಮ್ಮ ಹಾಗೆ ನಾನು ಇರಬೇಕಾಗಿರಲಿಲ್ಲ ಅಲ್ವಾ? ಆದರೆ ಈ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ದೇವರು ಏನು ಮಾಡಿದ್ದಾರೆ, ಅವರವರ ತಲಾಂತಿಗೆ ತಕ್ಕ ಹಾಗೆ ಜ್ಞಾನವನ್ನು ಆತನು ಕೊಟ್ಟಿದ್ದಾನೆ. ಒಂದು ವೇಳೆ ಜ್ಞಾನವಂತರೂ ಇರ್ಬೋದು, ಜ್ಞಾನಹೀನರೂ ಇರ್ಬೋದು, ಇಬ್ಬರಿಗೆ ಸಹಾಯ ಮಾಡಲಿಕ್ಕೆ ಆತನಿಂದ ಸಾಧ್ಯ. ಆಮೇಲೆ ಬಲಹೀನತೆಗಳೊಟ್ಟಿಗೆ ಬಂದಿರ್ಬೋದು, ಇಲ್ಲ ಬಲವುಳ್ಳವರಾಗಿಯೇ ನಾವು ಬಂದಿರ್ಬೋದು. ಆದರೆ ಕರ್ತನಾದ ದೇವರು ಹೇಳ್ತಾನೆ, ನಾನು ನಿನಗೆ ಸಹಾಯ ಮಾಡಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಬಂದು ಏನು ಮಾಡ್ತಿದ್ದಾನೆ, ಈ ಪ್ರಾರ್ಥನೆಯನ್ನು ಮಾಡಿ ಏನು ಮಾಡ್ತಿದ್ದಾನೆ, ಯುದ್ಧಕ್ಕೆ ಹೋಗುವಾಗ ಯುದ್ಧದಲ್ಲಿ ಒಂದು ಜಯವನ್ನು ಕಾಣ್ತಾ ಇದ್ದಾನೆ. ಆಮೇಲೆ ನಾವು ಸಹ ಈ ಲೋಕದಲ್ಲಿರುವಂಥ ಎಲ್ಲ ಹೋರಾಟಗಳನ್ನು ನಾವು ಜಯಿಸಬೇಕೆಂತಂದರೆ ನಾವು ನಮ್ಮ ಬಲವನ್ನು ಆತುಕೊಳ್ಳೋದಲ್ಲ, ನಮ್ಮ ಬಲಹೀನತೆಯ ಅವಸ್ಥೆಯಲ್ಲಿಯೂ ನಾವು ಕರ್ತನ ಮುಂದೆ ಕೂರುವಾಗ ಕರ್ತನಾದ ದೇವರು ನಮಗೆ ಜಯವನ್ನು ಕೊಡುವ ಆತನಾಗಿದ್ದಾನೆ. ಆಮೇಲೆ ಆಸನು ಒಬ್ಬ ರಾಜನಾಗಿದ್ದಾನೆ ಅಲ್ಲ, ಒಬ್ಬ ಅರಸ. ಆದರೆ ಆ ರಾಜ ತನ್ನ ಬಲವನ್ನು ಆತುಕೊಳ್ಳಿಲ್ಲ. ನಾನು ಹೇಳ್ತಿದ್ದಾನೆ, ನಾನು ಒಂದು ವೇಳೆ ಬಲಿಷ್ಠನಾಗೇ ಇರ್ಬೋದು, ಇಲ್ಲ ನಾನು ಒಂದು ವೇಳೆ ಬಲಹೀನನೇ ಆಗಿರ್ಬೋದು, ಆದರೆ ಈ ಜನರನ್ನು ಸೋಲಿಸಲಿಕ್ಕೆ ಬೇಕಾದಂಥ ಸಾಮರ್ಥ್ಯವನ್ನು ಕೊಡುವ ಆತನು ನೀನು ಮಾತ್ರನೇ. ಹಲ್ಲೆಲೂಯಾ. ನೀನು ಮಾತ್ರನೇ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ, ನೀನು ಮಾತ್ರನೇ ಜಯವನ್ನು ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ಅವನು ಪ್ರಾರ್ಥಿಸ್ತಾ ಇದ್ದಾನೆ. ಆ ಪ್ರಾರ್ಥನೆ ಏನು ಮಾಡ್ತು ಅಂದರೆ ಆ ರಾಜನಿಗೆ ಒಂದು ಜಯವನ್ನು ತಂದು ಕೊಡ್ತೀವಿ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ನಮ್ಮ ಲೈಫಲ್ಲಿಯೂ ಜಯವನ್ನು ಕರ್ತನ ಎಲ್ಲಿಟ್ಟಿದ್ದಾನೆ ಅಂದರೆ ನಮ್ಮ ಒಳಗೆ ಆತನು ಇಟ್ಟಿದ್ದಾನೆ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ಕರ್ತನ ಬಳಿಗೆ ಕೇಳುವಾಗ, ದೇವರೇ ನೀನು ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳುವಾಗ ಖಂಡಿತವಾಗಿ ಕರ್ತನ ಮಾಡುವ ಆತನಾಗಿದ್ದಾನೆ. ಆಮೇಲೆ ನನ್ನಿಂದ ಆಗೋದಿಲ್ಲ, ನನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾರ ಅಂತಂದರೆ ಆ ರೀತಿಯಾಗಿ ನಾವು ಮೈಂಡ್ ಸೆಟ್ಟನ್ನ ಇಟ್ಕೊಳ್ಬಾರ್ದು. ದೇವರೇ ನಾನು ಬಲಹೀನಳು ನಿಜನೇ, ಆದರೆ ನೀನು ನನಗೆ ಸಹಾಯ ಮಾಡು ಅಂತ ಹೇಳುವಾಗ ಖಂಡಿತವಾಗಿ ಆತನು ಮಾಡುವ ಆತನಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸಂಚರಿಸುವಾಗ ಅನೇಕ ಜನರು ಆತನ ಬಳಿಗೆ ಸ್ವಸ್ಥತೆಗಾಗಿ ಬಂದರು ಅಲ್ವಾ? ನಿಮಗೆಲ್ಲರಿಗೂ ಗೊತ್ತು. ಬಂದಾಗ ಯೇಸು ಸ್ವಾಮಿ ಅವರನ್ನು ನೋಡಿ ಏನು ಹೇಳಿದರು? ನಂಬಿಕೆಯುಳ್ಳವರನ್ನು ನೋಡಿ ಏನು ಹೇಳಿದ್ರು? ಏನು ಹೇಳಿದ್ರಪ್ಪ? ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂತ ಹೇಳಿದ್ರು. ಮತ್ತೆ ಏನು ಹೇಳಿದ್ರು? ಅಷ್ಟೇ ಹೇಳಿದ್ರಾ? ಕಾನಾನ್ಯ ಸ್ತ್ರೀ ಕುರಿತಾಗಿ ಏನು ಹೇಳಿದ್ರು? ಅವ್ರಿಗೇನು ಹೇಳಿದ್ರು? ಶತಾಧಿಪತಿಗೆ ಆಳಿಗೆ ಏನು ಹೇಳಿದ್ರು? ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲರಲ್ಲಿ ನಾನು ಕಾಣಲೇ ಇಲ್ಲ ಎಂಬುದಾಗಿ ಹೇಳ್ತಿದ್ದಾನೆ. ಹಾಗಾದರೆ ಯೇಸು ಸ್ವಾಮಿ ಹತ್ರ ಬಂದವರು ದೊಡ್ಡ ನಂಬಿಕೆಯೊಟ್ಟಿಗೆ ಬಂದಿದ್ದಾರೆ. ಆಮೇಲೆ ಹಾಗಾದರೆ ದೊಡ್ಡ ನಂಬಿಕೆ ಉಳ್ಳವರಿಗೂ ಸಹ ಕರ್ತನು ಗುಣಪಡಿಸಿದ್ದಾನೆ. ನಾವು ಆರಾಧಿಸುವಂಥ ದೇವರಿಗೆ ಸ್ವಲ್ಪ ವಿಶ್ವಾಸ ಇದ್ರೂ ಕಾರ್ಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅಧಿಕವಾದಂಥ ವಿಶ್ವಾಸ ಇದ್ರೂ ನನಗೋಸ್ಕರವಾಗಿ ಕಾರ್ಯ ಮಾಡಲಿಕ್ಕೆ, ಅದ್ಭುತವನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಮತ್ತು ನಿಮ್ಮ ಒಳಗೆ ಎಷ್ಟು ವಿಶ್ವಾಸ ಇದೆ? ಕರ್ತನು ಕೇಳುವಷ್ಟು ಇಸ್ರಾಯೇಲ್ ಜನಾಂಗದಲ್ಲಿ ಇಂಥ ಒಂದು ನಂಬಿಕೆ ನೋಡಲಿಲ್ಲ ಎಂಬಂಥ ದೊಡ್ಡ ವಿಶ್ವಾಸ ನಿಮ್ಮೊಳಗೆ ಇರ್ಬೋದು. ಬೆಟ್ಟವನ್ನೇ ಕಿತ್ತು ಹಾಕೋಷ್ಟು ನಂಬಿಕೆ ಕೆಲವರಲ್ಲಿ ಇರುತ್ತೆ, ಕೆಲವರಲ್ಲಿ ಇರೋದಿಲ್ಲ. ಅದಕ್ಕೆ ಆತನು ಹೇಳಿಬಿಟ್ಟ, ನಿನಗೆ ಅಷ್ಟೊಂದು ನಂಬಿಕೆ ಬೇಡ, ಸಾಸಿವೆ ಕಾಳಷ್ಟು ನಂಬಿಕೆ ನಿನಗಿದ್ರೆ ಸಾಕು. ಅದೂ ಬೇಡಪ್ಪ, ಸಾಸಿವೆ ಕಾಳಷ್ಟು ಅಂತ ಕೇಳಿದರು. ಅದಾದಮೇಲೆ ಅದನ್ನೂ ಇಲ್ಲದೆ ಇದ್ರೂ ಸಹಾಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇಲೆ ಹಾಗಾದರೆ ಸಾಸಿವೆ ಕಾಳಷ್ಟು ನಂಬಿಕೆ ಅಂತ ಹೇಳಿದಾರಲ್ಲಕ್ಕ, ಮತ್ತು ಅದನ್ನೂ ಇಲ್ದಲ್ಲ ಹೆಂಗೆ ಕಾರ್ಯ ಮಾಡ್ತಾರೆ ಅಂತ ನೀವು ಕೇಳ್ತಾ ಇರ್ಬೋದು. ಅದಕ್ಕೆ ಒಂದು ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ ಅಧ್ಯಾಯ 17ರಿಂದ 23ನೇ ವಚನ. ಒಬ್ಬನು ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರಕೊಂಡು ಬಂದೆನು. ಅವನಿಗೊಂದು ಮೂಢದೆವ್ವ ಹಿಡಿದದೆ, ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡುತ್ತದೆ. ಆಗ ಅವನು ನೊರೆಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯನಿಗೆ ಹೇಳಿಕೊಂಡೆ, ಅವರ ಕೈಯಿಂದ ಆಗದೆ ಹೋಯಿತು ಎಂದು ಉತ್ತರ ಕೊಟ್ಟನು. ಅದಕ್ಕಾದರೂ ಎಲ್ಲ ನಂಬಿಕೆ ಇಲ್ಲದಂತ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ?
ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲು ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬಂದಿರಿ ಅನ್ನಲು ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆಸುತ್ತಾ ಹೊರಳಾಡಿದನು. ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನಮಗೆ ಸಹಾಯ ಮಾಡು ಅಂದನು. ಸಾಕು. ಇಲ್ಲಿ ನಾವು ನೋಡ್ತೇವೆ ಈ ವಾಕ್ಯದಲ್ಲಿ ಒಬ್ಬ ವ್ಯಕ್ತಿಯೇ ಇದ್ದಾನೆ. ಯಾರಂತಂದರೆ ಅವನು ಮೂರ್ಛ ರೋಗದಿಂದ ಅವನು ಬಳಲುತ್ತಿದ್ದಾನೆ. ಅವರ ತಂದೆ ಏನು ಮಾಡ್ತಿದ್ದಾನೆ, ಶಿಷ್ಯರ ಬಳಿಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಶಿಷ್ಯರ ಹತ್ರ ಹೇಳ್ತಾ ಇದ್ದಾನೆ, ಈ ಥರ ನನ್ನ ಮಗನಿಗೆ ಮೂಗ ದೆವ್ವ ಹಿಡಿದಿದೆ, ಇವನನ್ನು ನೀವು ಗುಣಪಡಿಸ್ಬೇಕು. ಇವನಿಗೆ ಆ ರೀತಿಯಾಗಿ ಮೂರ್ಛೆ ರೋಗ ಬರುವಾಗಲ್ಲ ಇವನೇನು ಮಾಡ್ತಾನೆ, ಬಹಳಷ್ಟು ಒದ್ದಾಡ್ತಾ ಇದ್ದಾನೆ, ನೊರೆ ಸುರಿಸ್ತಾ ಇರ್ತಾನೆ. ಶಿಷ್ಯರು ಅವನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿದಾಗಲೂ ಏನಾಗಲಿಲ್ಲ ಅಂತಂದರೆ ಅವನಿಗೆ ಸ್ವಸ್ಥತೆ ಆಗಲಿಲ್ಲ. ಸ್ವಸ್ಥತೆ ಆಗದೆ ಇರುವಾಗ ಅವನ ತಂದೆ ಏನು ಮಾಡ್ತಿದ್ದಾನೆ, ಇಲ್ಲಿ ಸ್ವಸ್ಥತೆ ಆಗಲಿಲ್ಲಲ್ಲ ಅಂತೇಳಿ ಹಾಗೇ ಅವನನ್ನು ಬಿಡದೆ ಅವನೇನು ಮಾಡ್ತಿದ್ದಾನೆ, ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಕೊಂಡು ಯಾರ ಬಳಿಗೆ ಹೋಗ್ತಿದ್ದಾನೆ ಅಂದರೆ ಯೇಸುವಿನ ಬಳಿಗೆ ಹೋಗ್ತಾರೆ. ಅಲ್ಲಿ ಯೇಸು ಸ್ವಾಮಿ ಹತ್ರ ಹೋದಾಗ ಯೇಸುವಿನ ಹತ್ರ ಹೇಳ್ತಿದ್ದಾನೆ, ಸ್ವಾಮಿ ನನ್ನ ಮಗನಿಗೆ ಈ ಥರ ದೆವ್ವ ಹಿಡಿದಿದೆ, ಮೂರ್ಛೆ ರೋಗದಿಂದ ಅವನು ಇದ್ದಾನೆ. ಆದರೆ ನಿನ್ನ ಶಿಷ್ಯರ ಬಳಿಗೆ ಅವನನ್ನು ಕರ್ಕೊಂಡು ಹೋದ್ವಿ, ಆದರೆ ನಿನ್ನ ಶಿಷ್ಯರು ಬಂದು ಈ ದೆವ್ವವನ್ನು ಬಿಡಿಸ್ಲಿಕ್ಕೆ ಅವರಿಂದ ಆಗಲಿಲ್ಲ ಅಂತ ಹೇಳಿದಾಗ ಕರ್ತನಾದ ಯೇಸು ಅವರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಏನಂತಂದರೆ ಯೇಸು ಅವನ ತಂದೆಯನ್ನು ನೋಡಿ ಇವನಿಗೆ ಬಂದು ಎಷ್ಟು ದಿನ ಆಯಿತು ಅಂತ ಕೇಳ್ತಾ ಇದ್ದಾನೆ. ಆಗ ಅವರ ತಂದೆ ಹೇಳ್ತಾನೆ, ಇದು ಬಂದು ಚಿಕ್ಕ ವಯಸ್ಸಿನಿಂದಲೇ ಅವನಿಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೇಳುವಾಗ ಅವನು ಹೇಳ್ತಿದ್ದಾನೆ, ಇವನನ್ನು ಕೊಲ್ಲಬೇಕೆಂದು ಆಗಾಗ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈಲಿ ಏನಾದರೂ ಆದರೆ ನನ್ನ ಮಗನನ್ನು ಏನು ಮಾಡು, ನೀನು ಗುಣಪಡಿಸು ಎಂಬುದಾಗಿ ಕೇಳ್ತಾ ಇದ್ದಾನೆ ತಂದೆ. ನಿನ್ನ ಕೈಯಲ್ಲಿ ಆಗೋದಾದರೆ ನೀನು ನನ್ನ ಮಗನನ್ನು ಗುಣಪಡಿಸು ಅಂತ ಕೇಳ್ತಾ ಇದ್ದಾನೆ. ಈಗ ಮಗನಿಗೇನಾಗಿದೆ, ಮೂಗ ದೆವ್ವ ಹಿಡಿದಿದೆ. ಯೇಸು ಹತ್ರ ಬಂದಿದ್ದಾನೆ, ನಂಬಿಕೆ ಒಟ್ಟಿಗೆ ಬಂದಿದ್ದಾನೋ ನಂಬಿಕೆ ಇಲ್ದಲೇ ಬಂದಿದ್ದಾನೋ ಗೊತ್ತಿಲ್ಲ. ಆದರೆ ಅವನು ಏನಂತ ಬಂದಿರ್ತಾನೆ ಅಂತಂದರೆ, ಎಲ್ಲರನ್ನ ಗುಣಪಡಿಸಿದ್ದಾನಲ್ಲ ಯೇಸು, ನಮ್ಮ ಮಗನನ್ನು ಸಹ ಗುಣಪಡಿಸ್ಲಿಕ್ಕೆ ಆತನಿಂದ ಸಾಧ್ಯ, ನೋಡೋಣ ಅವನ ಹತ್ರ ತಗೊಂಡೋದ್ರೆ ಚೆನ್ನಾಗಾಗುತ್ತೇನೋ ಅಂತ ಕರ್ಕೊಂಡೋಗಿದ್ದಾರೆ. ಸ್ವಾಮಿ ಹತ್ರ ಬಂದಿದ್ದಾರೆ. ಬಂದು ಆತನ ಹತ್ರ ಕೇಳುವಾಗ ಅವನಿಗೆ ಏನು ಹೇಳ್ತಿದ್ದಾನೆ, ನಿನ್ನಿಂದ ಆಗೋದಾದರೆ, ಯಾಕಂದರೆ ಆಲ್ರೆಡಿ ಏನಾಗಿದೆ ಅಂದರೆ ಶಿಷ್ಯರು, ನಿನ್ನೊಟ್ಟಿಗೆ ಇದ್ದಂಥ ಶಿಷ್ಯರು ಪ್ರಾರ್ಥನೆ ಮಾಡಿದ್ದಾರೆ, ಆದರೆ ಅವರಿಂದ ಏನಾಗಲಿಲ್ಲ, ಆ ಸ್ವಸ್ಥತೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನೀನೇನಾದರೂ ಮಾಡಲಿಕ್ಕೆ ಆಗುತ್ತಾ ಎಂಬುದಾಗಿ ಕೇಳ್ತಿದ್ದಾರೆ. ಯಾರ ಬಳಿಗೆ ಬಂದು ಕೇಳ್ತಿದ್ದಾರೆ, ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿ ಆಗುತ್ತಾ? ನಾವು ಸಹ ಪ್ರಾರ್ಥನೆ ಮಾಡ್ತೀವಿ, ದೇವರೇ ನಿನ್ನ ಕೈಯಲ್ಲಿ ಆಗೋದಾದರೆ, ನಿನ್ನಿಂದ ಆಗೋದಾದರೆ ಖಂಡಿತವಾಗ್ಲೂ ನೀನು ಮಾಡೇ ಮಾಡ್ತೀಯ. ಹಾಗಾದರೆ ನನ್ನಿಂದ ಆಗೋದಿಲ್ಲ ಅಂತ ಅಂದ್ಕೊಳ್ತಾ ಇದೆಯಾ? ನನ್ನಿಂದ ಆಗೋದಿಲ್ವಾ? ನನ್ನ ಕೈ ಏನೋ ಅಷ್ಟೊಂದು ಮೋಟುಗಯ್ಯ, ನನ್ನಿಂದ ಆಗೋದಿಲ್ವಾ? ಖಂಡಿತವಾಗಿ ನನ್ನಿಂದ ಆಗುತ್ತೆ. ಕರ್ತನ ಹೇಳ್ತಿದ್ದಾನೆ, ಇಲ್ಲಿ ಅವನು ಹೇಳ್ತಿದ್ದಾನೆ, ನಿನ್ನ ಕೈಯಲ್ಲಿ ಏನಾದರೂ ಆಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನಮಗೆ ಸಹಾಯ ಮಾಡು ಅಂತ ಹೇಳ್ತಾನೆ. ಯೇಸು ಅವನಿಗೆ, ಏನಪ್ಪ ನನ್ನ ಕೈಯಲ್ಲಿ ಆಗಿದ್ದರೆ ಅನ್ನತೀಯಾ? ಎಂಥ ಮಾತು ಹೇಳ್ತಿದ್ಯಾ? ನನ್ನಿಂದ ಆಗುತ್ತಾ ಇಲ್ವಾ ಅಂತ ಕೇಳ್ತಿದ್ಯಲ್ಲ, ಇದು ಸರಿನಾ ಅಂತ ಕೇಳುವಾಗ ಕೆಳಗಡೆ ವಚನ ಹೇಳ್ತೆ, ನಂಬುವನಿಗೆ ಎಲ್ಲವೂ ಆಗುವುದು. ಆಮೇಲೆ ನೀನು ನಂಬಿದ್ರೆ ಎಲ್ಲ ಆಗುತ್ತೆ ಅಂತ ಹೇಳಿದಾಗ ಸಡನ್ನಾಗಿ ಅವನು ಹೇಳ್ತಾನೆ, ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ಒಂದು ವೇಳೆ ನನಗೆ ನಂಬಿಕೆ ಕಡಿಮೆ ಆಗಿದ್ದರೂ ಸಹಾಯ ಮಾಡು. ನಮಗೆ ಬಹಳ ಇಂಪಾರ್ಟೆಂಟು. ಏನಂತಂದರೆ ಯೇಸು ಸ್ವಾಮಿ ಹೇಳ್ತಾರೆ, ನಂಬುವವನಿಗೆ ಆಗುತ್ತಪ್ಪ, ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ ಕೇಳಬೇಡ, ನಂಬುವವನಿಗೆ ಆಗುತ್ತೆ ಅಂದಾಗ ಅವನಿಗೆ ತಕ್ಷಣ ಏನಾಗ್ಬಿಡುತ್ತೆ ಅಂದರೆ ಅವನ ಮನವರಿಕೆ ಆಗಿಬಿಡುತ್ತೆ. ತಕ್ಷಣ ಅವನು ಅರಿಕೆ ಮಾಡ್ತಾನೆ, ಸ್ವಾಮಿ ದೊಡ್ಡ ನಂಬಿಕೆ ಅಂತೂ ನನ್ನಲ್ಲಿಲ್ಲ, ಆದರೆ ಒಂದು ವೇಳೆ ನನಗೆ ನಂಬಿಕೆ ಕೊರತೆ ಇರ್ಬೋದು, ಆ ನಂಬಿಕೆಯನ್ನು ಕರ್ತನೆ ನೀನು ನನಗೆ ಅನುಗ್ರಹಿಸಿ ಎಂಬುದಾಗಿ ಕೇಳುವಾಗ ಆ ಕ್ಷಣವೇ ಆ ಮಗನಿಗೆ ಏನಾಗುತ್ತೆ ಅಂತಂದರೆ ಸಂಪೂರ್ಣ ಸ್ವಸ್ಥತೆಯನ್ನು ಕರ್ತನಾದ ದೇವರು ಅನುಗ್ರಹಿಸ್ತಾನೆ. ಇವತ್ತು ನಮ್ಮ ಲೈಫಲ್ಲಿ ಅಷ್ಟೇ, ನಮಗೆ ನಂಬಿಕೆ ಇಲ್ಲದೆ ಇರ್ಬೋದು, ಸಾಸಿವೆ ಕಾಳಷ್ಟು ನಂಬಿಕೆ ಇಲ್ಲದೆ ಹೋದ್ರೂ ಕರ್ತನ ಏನು ಮಾಡ್ತಾನೆ ಅಂದರೆ ನಮಗೆ ಸಹಾಯ ಮಾಡಲಿಕ್ಕೆ ಆತನಿಗೆ ಈಸಿ ಆದದ್ದು. ಹಲ್ಲೆಲೂಯಾ. ಆತನಿಗೆ ಬಹಳ ಈಸಿ, ಏನಂತೆ ಬಹಳ ಈಸಿ. ನಂಬಿಕೆ ಇಲ್ಲದವನಿಗೂ ಸಹಾಯ ಮಾಡಲಿಕ್ಕೆ ಆತನಿಂದ ಸಾಧ್ಯ. ಏನಂತಂದರೆ ದೊಡ್ಡ ನಂಬಿಕೆ ಇರೋದಿಲ್ಲ, ಆದರೆ ಕೆಲವೊಂದು ಸಾರಿ ನೋವನ್ನು ಸಹ ನಮ್ಮಿಂದ ಹೋಗ್ಲಾಡ್ಸೋಕ್ಕೆ ಆಗೋದಿಲ್ಲ. ನಿಜ ಹೇಳ್ಬೇಕಂದ್ರೆ ತಲೆನೋವು ಪ್ರಾರ್ಥನೆ ಮಾಡೋ ತಲೆನೋವು ಹೋಗ್ಸಿರಲ್ಲ, ಆದರೆ
ಕುಟುಂಬದಲ್ಲಿ ಯಾರಾದರೂ ಅಸ್ವಸ್ಥೆಯಾಗಿ ಭಾಳ ಸೀರಿಯಸ್ ಇದ್ದರೆ ಅವರಿಗಾಗಿ ಪ್ರಾರ್ಥನೆ ಮಾಡಿದಾಗ ದೊಡ್ಡ ದೊಡ್ಡ ವ್ಯಾಧಿನೇ ಗುಣ ಆಗಿರುತ್ತೆ. ದೊಡ್ಡ ಅದ್ಭುತಗಳನ್ನು ಮಾಡಿರ್ತೇವೆ. ಆ ನಂಬಿಕೆ ಎಲ್ಲಿಂದ ಬಂತು? ಆ ನಂಬಿಕೆ ಎಲ್ಲಿಂದ ಬಂತು? ಅದು ದೇವರು ಕೊಟ್ಟ ನಂಬಿಕೆ. ನನ್ನ ಹತ್ರ ಇಲ್ಲ, ಬಲಹೀನಳು ಅಂತ ನನಗೆ ಗೊತ್ತು. ಆ ನಂಬಿಕೆಯನ್ನು ಪೂರೈಸುವವನು ಆತನೇ. ಬಹಳ ಸೀರಿಯಸ್ ಕಂಡೀಷನ್ಗಳಲ್ಲಿ ನಾವು ಇರುವಾಗ, ಅನಾರೋಗ್ಯಗಳಿರುವಾಗ, ಡಾಕ್ಟರ್ಸ್ಗಳು ರಿಪೋರ್ಟ್ಗಳು ಕೊಡುವಾಗ, ನಮ್ಮಿಂದ ಆಗದೇ ಇರುವಂಥ ಪರಿಸ್ಥಿತಿಗಳಲ್ಲಿ, ICU ವಾರ್ಡ್ಗಳಲ್ಲಿ ಇರುವಾಗ ಕರ್ತನಾದ ದೇವರೇ ನಮಗೆ ನಂಬಿಕೆಯನ್ನು ಪೂರೈಸುವ ಆತನಾಗಿದ್ದಾನೆ. ಏನಾಗಿರ್ತೀವಿ ಅಂದರೆ ಹಾಸ್ಪಿಟ್ಲ್ ಹೊರಗಡೆ ಕಣ್ಣೀರು ಹಾಕ್ತಾ ಇರ್ತೇವೆ, ಅಳ್ತಾ ಇರ್ತೇವೆ, ಗೋಳಾಡ್ತಾ ಇರ್ತೇವೆ. ಆದರೆ ದೇವರು ಏನು ಮಾಡ್ತಾನೆ ಅಂತಂದರೆ, ನಮ್ಮ ಎಲ್ಲೋ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿರ್ತೇವೆ, ಆದರೆ ಒಳಗೆ ಒಂದು ದೊಡ್ಡ ಅದ್ಭುತವನ್ನೇ ಕರ್ತನೆ ಮಾಡಿರ್ತಾನೆ. ಆದರೆ ನಾವು ಅಂದ್ಕೊಂಡಿರ್ತೇವೆ ಅವ್ರು ಚೆನ್ನಾಗಾಗಿ ಬಂದ ಮೇಲೆ ನಾನು ಪ್ರಾರ್ಥನೆ ಮಾಡಿದೆಯಪ್ಪ, ಅದಕ್ಕೆ ಏನಂತಂದರೆ ನನ್ನ ಮನೆಯವರು ಚೆನ್ನಾಗಾಗಿ ಹೊರಗಡೆ ಬಂದುಬಿಟ್ರು ಅಂತಂದರೆ ಕರ್ತನೆ ಹೇಳ್ತಾನೆ, ಆ ನಂಬಿಕೆಯನ್ನು ನಾನೇ ನಿನಗೆ ಕೊಟ್ಟದ್ದು. ಹಲ್ಲೆಲೂಯಾ. ನಿನ್ನ ನಿರ್ಬಲಾವಸ್ಥೆಯನ್ನು ನೋಡಿ ಕನಿಕರಿಸುವಂಥ ಮಹಾಯಾಜಕನು ನಮಗಾಗಿ ಇದ್ದಾನೆ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ನಮ್ಮ ಬಲಹೀನ ಅವಸ್ಥೆಯಲ್ಲಿ ನಮಗೆ ಬಲವನ್ನು ಕೊಡಲಿಕ್ಕೆ ಆತನಿಗೆ ಸುಲಭವಾದದ್ದು. ಹಲ್ಲೆಲೂಯಾ. ಅದಕ್ಕೆ ಹಾಡು ಹೇಳುತ್ತೆ, மண்ணை பிசைந்து மனிதனை படைத்தது லேசான காரியம், பிள்ளையான எனக்கு மன்னாவை கொடுத்தது லேசான காரியம், உமக்கது லேசான காரியம், ಸುಲಭವಾದದು. ಆಡ್ರಿ, ನಿಮಗದು ಸುಲಭವಾದದು. ಬಲವುಳ್ಳವ ಬಲ ಇಲ್ಲದವ. ನೀವು ಆಡುವಾಗಲೇ ಬಲನೇ ಇಲ್ಲ ಅನ್ನಂಗೆ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ರಿ, ಚೆನ್ನಾಗಿ ಬಲವುಳ್ಳವರಾಗಿ ಆಡ್ರಿ. ಯಾರೇ ಆಗಲಿ ಸಹಾಯವ ಮಾಡಲು ಸುಲಭವಾದದು, ನಿಮಗದು ಸುಲಭವಾದದು. ಚೆನ್ನಾಗಿ ಆಡ್ರಿ. ಸುಲಭವಾದದು, ನಿಮಗದು ಸುಲಭವಾದದು, ಸುಲಭವಾದದು, ನಿಮಗದು ಸುಲಭವಾದದು. ಬಲವುಳ್ಳವ ಬಲ ಇಲ್ಲದವ, ಬಲವುಳ್ಳವ ಬಲ ಇಲ್ಲದವ, ಯಾರೇ ಆಗಲಿ ಸಹಾಯವ ಮಾಡಲು ಸುಲಭವಾದದು, ನಿಮಗದು ಸುಲಭವಾದದು. ಹಲ್ಲೆಲೂಯಾ. ಆತನಿಗೆ ಎಲ್ಲವೂ ಸುಲಭ. ಆಮೇಲೆ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದ್ದು ಆತನಿಗೆ ಸುಲಭ. ದೇವರ ವಾಕ್ಯವನ್ನು ತೆರೆಯುವಾಗ ದೇವರ ರಹಸ್ಯಗಳನ್ನು ತಿಳಿಸುವುದು ಆತನಿಗೆ ಸುಲಭ. ಪಕ್ಕದಲ್ಲಿ ಇರೋರನ್ನ ನೋಡಿ ಹೇಳ್ರಿ, ಆತನಿಗೆ ಎಲ್ಲವೂ ಈಸಿ. ಬಾಬು, ಆತನಿಗೆ ಎಲ್ಲವೂ ಈಸಿ. ನಿನಗೆ ಅದು ಕಷ್ಟವಾಗಿರ್ಬೋದು, ಆದರೆ ಆತನಿಗೆ ಎಲ್ಲವೂ ಈಸಿಯಾಗಿದೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಕುಟುಂಬದಲ್ಲಿ ಯಾವುದೆಲ್ಲ ಕಷ್ಟಕರವಾಗಿದೆಯೋ, ನಿಮಗೆ ಯಾವುದು ಕಷ್ಟ ಅನ್ನಿಸ್ತಾ ಇದೆಯೋ, ಇದನ್ನು ನಾನು ಪೂರ್ತಿಗೊಳಿಸಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದೆಯೋ, ಆದರೆ ಕರ್ತನೆ ಹೇಳ್ತಾನೆ, ಇದು ನನಗೆ ಸಾಧ್ಯ, ನನಗೆ ಅದು ಸುಲಭವಾದದ್ದು. ಹಲ್ಲೆಲೂಯಾ. ಒಂದು ವ್ಯಾಧಿಯನ್ನು ಗುಣಪಡಿಸಲಿಕ್ಕೆ ಒಬ್ಬ ವೈದ್ಯನಿಗೆ ಕಷ್ಟವಾಗಿರ್ಬೋದು, ಆದರೆ ನನ್ನ ಯೇಸುವಿಗೆ ಅದು ಸುಲಭವಾದದ್ದು. ಒಂದು ಸಾರಿ ಯೇಸನ್ನ ಅವರು ಒಂದು ಸುನಾಮಿಯಲ್ಲಿ ಅವರು ಸಿಕ್ಕಾಕೊಳ್ತಾರೆ. ಈ ಒಂದು ವಿಷಯವನ್ನು ಚೆನ್ನಾಗಿ ಕೇಳ್ರಿ. ಸುನಾಮಿ ಬರುತ್ತೆ, ಸುನಾಮಿಯಲ್ಲಿ ಸಿಕ್ಕಾಕೊಳ್ತಾರೆ. ಆಲಯದ ಶೆಡ್ಡೆಲ್ಲ ಏನಾಗುತ್ತೆ ಅಂತಂದರೆ ಅದೆಲ್ಲ ಗಾಳಿಗೆ ಎಲ್ಲ ಒಡೆದುಕೊಂಡು ಹೋಗ್ಬಿಡುತ್ತೆ. ಕಟ್ಟಡಗಳೆಲ್ಲ ಏನಂತಂದರೆ ಆವಾಗಲೇ ಆ ನೀರಿನ ಇದಕ್ಕೇನಾಗುತ್ತೆ, ಸ್ಪಾಯ್ಲ್ ಆಗಿಬಿಡುತ್ತೆ. ದೊಡ್ಡ ಸುನಾಮಿ ಆಗಿರೋದ್ರಿಂದ ಎಲ್ಲ ಬಾಂಕ್ಲು ಎಲ್ಲ ಹೊಡ್ಕೊಂಡು ಹೋಗುತ್ತೆ. ಆ ಯೇಸನ್ನ ಮಿನಿಸ್ಟ್ರಿಯಲ್ಲಿ ಕೆಲವರು ಅವ್ರ ಸಂಗಡ ಇದು ಸೇವೆ ಮಾಡುವಂಥವ್ರು ಇರ್ತಾರಲ್ಲ, ಅವರು ಏನು ಮಾಡಿದ್ದಾರೆ ಅಂತಂದರೆ ಯೇಸನ್ನ ಜೊತೆಯಲ್ಲೇ ನಿಲ್ತಾ ಇದ್ದಾರೆ. ಭಾಳಷ್ಟು ಜೋರಾದಂಥ ತುಫಾನು ಅಂಥ ಪರಿಸ್ಥಿತಿಗಳಲ್ಲಿ ಅವ್ರು ಹೋಗಿ ಕೆಳಗಡೆ ಒಂದು ಭಾಗ ಇರುತ್ತೆ, ಕಾರೆಲ್ಲ ನಿಲ್ಲಿಸಲಿಕ್ಕೆ ಅಂತ ಒಂದು ಪಾರ್ಕಿಂಗ್ ಅಂತ ಒಂದು ಮಾಡಿರ್ತಾರೆ ಗೊತ್ತಾ, ದೊಡ್ಡ ದೊಡ್ಡ ಕಟ್ಟಡದ ಕೆಳಗಡೆ. ಅಲ್ಲಿ ಹೋಗಿ ಅವ್ರು ನಿಂತ್ಕೊಂಡಿದ್ದಾರೆ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು. ಆ ನೀರಲ್ಲೇ ಯೇಸನ್ನ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಅದರಲ್ಲೇ ನಿಂತ್ಕೊಂಡು ಆ ನೀರಲ್ಲಿ, ಆ ಚಳಿ ಗಾಳಿಯಲ್ಲಿ ಹಾಗೇ ನಿಂತ್ಕೊಂಡಿದ್ದಾರಂತೆ. ದೇವರೇ, ನನಗೆ ಅಂತ ಒಂದೇ ಒಂದು ಆಲಯ ಇತ್ತು,
ಅದನ್ನೂ ಸಹ ಏನಾಯಿತು, ಇವತ್ತು ಇಲ್ದಲೇ ಆಗಿಬಿಡ್ತು. ನನಗೊಂದು ನೆಲೆ ಇಲ್ವಲ್ಲ ಅಂತ ಹೇಳಿ ಅವ್ರಿಗೆ ಅಶ್ವ ತಡೀಲಿಕ್ಕೆ ಆಗಲಿಲ್ಲ. ಆ ಸುನಾಮಿ ಬಂದಾಗೆಲ್ಲ ಅಂಥ ರೀತಿಯಲ್ಲಿ ತೆಪ್ಪೆಗಳನ್ನು ತೆಗೆದುಕೊಂಡು ಬಂದು ಆಹಾರ ಹಂಚುತ್ತಾ ಇದ್ದಾರೆ. ಏಸನ್ನೇ ಅವರು ಬಂದು ಆಹಾರನ ತೆಗೆದುಕೊಂಡು ತಿನ್ನೋಣ ಅಂತ ಹೇಳಿ ಅವ್ರು ಬಂದಿದ್ದಾರೆ. ಅಲ್ಲಿ ಬಂದು ಕೇಳುವಾಗ ನನಗೆ ಆಹಾರ ಕೊಡ್ರಿ, 5 ದಿನ ಆಯಿತು ನಾನು ಊಟ ಮಾಡಿಲ್ಲ ಅಂದಾಗ ಅವ್ರು ಹೇಳಿದ್ರಂತೆ, ನಾವು ಈ ಆಹಾರನ ಹಂಚೋದು ಬಂದು ಸಂಸಾರಿಗಳಿಗೆ ನಾವು ಹಂಚೋವಂಥದ್ದು, ಸನ್ಯಾಸಿಗಳಿಗಲ್ಲ ಅಂತ ಹೇಳಿದ್ರು. ಆವಾಗ ಅವ್ರಿಗೆ ಅಶ್ರು ಬಹಳ ಇತ್ತಂತೆ. ನಾವು ಸನ್ಯಾಸಿಗಳಿಗೆ ಕೊಡೋದಿಲ್ಲ ಈ ಆಹಾರ, ಸಂಸಾರಿಗಳಿಗೆ ಕೊಡೋದು. ನೀನು ಇನ್ನೂ ಸಾಯ್ಲಿಲ್ವಾ? ಇಂಥ ದೊಡ್ಡ ತುಫಾನ್ ಬಂದ್ರೂ ಇನ್ನೂ ಸಾಯ್ಲಿಲ್ವಾ? ನೀನು ಸಾಯ್ಬೇಕಂತಲೇ ಈ ತುಫಾನ್ ಬಂದಿದ್ದು ಅಂತೆಲ್ಲ ಹೇಳಿದ್ರು. ಅಂಥ ಸಮಯದಲ್ಲಿ ಅವರು ಅದೇ ನೀರಿನಲ್ಲೇ ನಿಂತ್ಕೊಂಡಿದ್ದಾರಂತೆ. ಭಾಳ ಅಶ್ವು ಅವರಿಗೆ ಏನಂತಂದರೆ ಅಶ್ವಿನಿಂದ ಶರೀರ ಏನಾಗ್ತಿದ್ದಾರೆ, ಬಲಹೀನವಾಗಿ ಆಗ್ತಾಯಿದೆ. ಅಂಥ ಸಮಯದಲ್ಲಿ ಕರ್ತನಾದ ದೇವರು ಅವರನ್ನು ಬಲಪಡಿಸಿದರಂತೆ. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ ಬಲಹೀನನಾದವನಾದಂಥ ನನಗೂ ಕರ್ತನೆ ನೀನು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದೀಯ. ಹಲ್ಲೆಲೂಯಾ. ನನ್ನ ಶರೀರ ಬಲಹೀನವಾಗಿರ್ಬೋದು ದೇವರೇ, ನನ್ನ ಆತ್ಮ ಮಾತ್ರ ಅದು ಬಲವುಳ್ಳದು, ಅದನ್ನು ನೋಡು ಎಂಬುದಾಗಿ ಅವರು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಹಾರ ಇಲ್ಲದವನಿಗೂ ಸಹಾಯ ಮಾಡಲಿಕ್ಕೆ ಆತನಿಂದ ಶಕ್ತನ ಅಂತ ದೇವರಾಗಿದ್ದಾರೆ. ಆಗ ಯೋಚನೆ ಮಾಡ್ತಿದ್ದಾರಂತೆ, ಸ್ವಾಮಿ ಇರೋಂಥ ಒಂದು ಶೆಡ್ಡು ಹೋಗ್ಬಿಟ್ಟು ಇದರಲ್ಲೇ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದೆ, ಯಾರೋ ಊಟ ತಂದು ಕೊಡ್ತು ತಿಂತಾ ಇದ್ದೆ, ನಾನು ಎಲ್ಲಿಗೆ ಹೋಗಲಿ ಅಂತ ಹೇಳ್ತಾ ಇರುವಾಗಲೇ ಕರ್ತನು ಒಂದು ಹಾಡನ್ನು ಕೊಡ್ತಾರೆ. ನೇನು ವೆಳ್ಳೆ ಮಾರ್ಗಮು ನಾ ಏಸಿಕೆ తెలియను ಶೋಧಿಂಪಬಡಿನ ಮೀದಟ ನೇ ಸುವರ್ಣಮೈ ಮಾರೇದನು. ಈ ಹಾಡನ್ನು ಆ ಸಂದರ್ಭದಲ್ಲೇ ಅವ್ರು ಬರೆದಂಥ ಹಾಡು. ಎಷ್ಟು ಸುಂದರವಾಗಿದೆ ಅಲ್ಲ ಹಾಡು. ಹಾಡು ಹಿಂದೆ ಅವರು ಮಾಡಿದಂಥ ಪ್ರಾರ್ಥನೆ ಅಂತಂದರೆ, ದೇವರೇ ನಾನು ಬಲಹೀನನಾಗಿದ್ದೇನೆ, ನನ್ನಿಂದ ಆಗೋದಿಲ್ಲ, ಎಷ್ಟೋ ಕಷ್ಟಪಟ್ಟು ಈ ಆಲಯವನ್ನು ನಾನು ಕಟ್ಟಿದ್ದೇನೆ, ಇವತ್ತು ಅದೂ ಇಲ್ಲ, ಆದರೆ ನೀನೇ ಸಹಾಯ ಮಾಡಬೇಕು ನನ್ನ ಆಲಯವನ್ನು ಕಟ್ಟಲಿಕ್ಕೆ ಅಂತ. ಅದು ದೇವರು ಏನು ಮಾಡೋರು ಅಂತಂದರೆ, ಅವರ ಒಂದು ಬ್ರಾಂಚ್ನಲ್ಲಿ ಅನೇಕ ಆಲಯಗಳನ್ನು ಅನೇಕ ಕಡೆ ಸ್ಥಾಪನೆ ಆಗಲಿಕ್ಕಾಗುತ್ತೆ. ಕರ್ತನು ಬಾಗಿಲುಗಳನ್ನು ತೆರೆದ. ಹಲ್ಲೆಲೂಯಾ. ಹಾಗೇ ಪ್ರಿಯರೇ, ಬಲಹೀನವಾದವರಾದ್ರೂ ಸರಿಯೇ, ಬಲವುಳ್ಳವರಾದ್ರೂ ಸರಿಯೇ, ನಮಗೆ ಸಹಾಯ ಮಾಡಲಿಕ್ಕೆ ಕರ್ತನಿಂದ ಸಾಧ್ಯ. ನಾವು ಬಲಹೀನರಾಗಿರುವಂಥ ಸಮಯದಲ್ಲಿಯೂ ಸಹ ನಾವು ಕರ್ತನನ್ನು ನೋಡುವಾಗ ಕರ್ತನು ದೊಡ್ಡ ಕಾರ್ಯವನ್ನು ಆತನು ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಗಿದ್ಯೋನನು ಏನು ಮಾಡ್ತಿದ್ದಾನೆ, ರಾತ್ರಿಯೇ ಬಂದು ಏನು ಮಾಡ್ತಿದ್ದಾನೆ, ಆ ಗೋಧಿಯ ಒಂದು ತೆನೆಗಳನ್ನು ಬಡಿಯುವಂಥ ಸಂದರ್ಭದಲ್ಲಿ ಕರ್ತನಾದ ದೇವರು ಗಿದ್ಯೋನನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಗೊತ್ತು ಗಿದ್ಯೋನನು ಬಲಹೀನನು ಎಂಬುದಾಗಿ. ಇವತ್ತು ನಮ್ಮನ್ನು ನೋಡುವಾಗ, ಜನರು ನಮ್ಮನ್ನು ನೋಡುವಾಗ ಏನಂತಾರೆ, ಶೈಲಕ್ಕನಿಗೆ ಏನಪ್ಪ ಏನು ಕಡಿಮೆ ಇದೆ ಅಲ್ವಾ? ನಮ್ಮನ್ನು ನೋಡುವಾಗ ಜನ ಏನು ಹೇಳ್ತಾರೆ ಅಂದರೆ, ಅವ್ರಿಗೇನಪ್ಪ ಕಡಿಮೆ, ಅವ್ರಿಗೆ ಏನೋ ಕಡಿಮೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ಕಡಿಮೆ ಇದೆಯೋ, ಬಲಹೀನತೆಗಳಿದೆಯೋ, ನನಗೇನು ಕೊರತೆ ಇದೆ ಎಂಬುದಾಗಿ ಯಾರಿಗೆ ಗೊತ್ತು ಅಂದರೆ ದೇವರಿಗೆ ಗೊತ್ತು. ಹಲ್ಲೆಲೂಯಾ. ಅವರಿಗೆ ಗೊತ್ತು ನಾನು ಎಷ್ಟು ಬಲಹೀನವಾಗಿದ್ದೇವೆ, ನಾವು ಎಷ್ಟು ಕೊರತೆಗಳಲ್ಲಿದ್ದೇವೆ, ಅದಕ್ಕೆ ಸಹಾಯನ ಮಾಡಲಿಕ್ಕೆ ಆತನಿಗೆ ಮಾತ್ರನೇ ಗೊತ್ತು. ನಿಮ್ಮ ಲೈಫನ್ನು ನೀವು ಯೋಚಿಸಿ ನೋಡ್ರಿ, ಎಷ್ಟೋ ಸಾರಿ ನೀವು ಹಣ ಇಲ್ಲದೆ ಇರುವಾಗಲೂ ಕರ್ತನಾದ ದೇವರು ಮಾತ್ರನೇ ನಿಮಗೆ ಸಹಾಯಕನಾಗಿದ್ದಾನೆ. ಆದರೆ ಎಲ್ಲರೂ ಅಂದ್ಕೊಳ್ತಾರೆ ಅವ್ರಿಗೇನು ಕಡಿಮೆ, ಚೆನ್ನಾಗಿದ್ದಾರಲ್ಲ, ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೇನು ತೊಂದರೆ ಇಲ್ಲ, ಒಳ್ಳೆ ಬಿಸ್ನೆಸ್ ಇದೆ ಅಂತ ಹೇಳ್ತಾರೆ. ಆದರೆ ಆ ಬಿಸ್ನೆಸ್ ಹಿಂದೆ ಇರುವಂಥ ಕೊರತೆಗಳನ್ನು ಯಾರು ನೋಡಿರೋದಿಲ್ಲ. ನೀನು ಎಲ್ಲರೂ ಅಂದ್ಕೊಳ್ತಾರೆ ನಾವು ಬಲವುಳ್ಳವರು ಎಂಬುದಾಗಿ. ದೇವರು ಆತ್ಮಿಕ ಕಣ್ಣಿನಲ್ಲಿ ನೋಡಿದ್ದ. ಹಲ್ಲೆಲೂಯಾ. ಅದು ಬಲಹೀನವಾದಂಥ ಪಾತ್ರೆ ಎಂಬುದಾಗಿ ಆತನಿಗೆ ಗೊತ್ತಾಯಿತು. ಇವತ್ತು ನಿನ್ನ ಹೃದಯದಲ್ಲಿ ಇರುವಂಥ ಎಲ್ಲ ವೇದನೆಗಳು, ಬಲಹೀನತೆಗಳನ್ನು ಕರ್ತನು ಮಾತ್ರನೇ ಅರಿತವನಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರು ಶರೀರದ ಕಣ್ಣಿಂದ ನಿನ್ನ ನೋಡ್ತಾರೆ, ಆದರೆ ದೇವರು ಮಾತ್ರನೇ ತನ್ನ ಆತ್ಮೀಕ ಕಣ್ಣಿನಿಂದ ನಿನ್ನ ನೋಡುವ ಆತನಾಗಿದ್ದಾನೆ. ನಿನ್ನ ಬಲಹೀನತೆಗಳನ್ನು ಅರಿತವನಾಗಿದ್ದಾನೆ. ನಿನಗೆ ಸಹಾಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅಯ್ಯೋ ನಂಬಿಕೆ ಇಲ್ವೋ, ಪರವಾಗಿಲ್ಲ, ನಿನಗೆ ಎಷ್ಟು ಬಲ ಇದೆಯೋ ಅದೇ ಬಲದಲ್ಲಿ ಹೋಗು. ಹಲ್ಲೆಲೂಯಾ. ಇವತ್ತು ಎಷ್ಟು ಬಲ ಇದೆ, ನಿಮಗೆ ಎಷ್ಟು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯದಲ್ಲೇ ಕರ್ತನಾದ ದೇವರು ನಿನ್ನನ್ನು ಉನ್ನತಿಗೆ ತರುವಂಥ ದೇವರಾಗಿದ್ದಾನೆ. ಕೈ ಹಿಡಿದು ನಡೆಸುವಂಥ ನಮಗೊಬ್ಬ ದೇವರು ಇದ್ದಾನೆ. ಆಮೇಲೆ ನಾವು ಒಂದು ವೇಳೆ ಬಲಹೀನತೆಯಲ್ಲಿ ಬಿದ್ದು ಹೋದಂಥ ಸಂದರ್ಭದಲ್ಲಿಯೂ ನಮ್ಮನ್ನು ಎತ್ತಿ ಹಿಡಿದು ನಮ್ಮನ್ನು ಬಂಡೆಯ ಮೇಲೆ ನಿಲ್ಲಿಸಿ ನಮ್ಮನ್ನು ದೃಢಪಡಿಸುವಂಥ ದೇವರು ನಮಗಾಗಿದ್ದಾನೆ. ಬಲವುಳ್ಳವನಿಗಾದರೂ ಬಲ ಇಲ್ಲದವನಿಗಾದರೂ ಸಹಾಯವನ್ನು ಮಾಡಲಿಕ್ಕೆ ಆತನು ಮಾತ್ರನೇ ಶಕ್ತನಾಗಿದ್ದಾನೆ. ಪೇತ್ರನು ಬಲಹೀನವಾದವನೇ,
ಆದರೆ ಯೇಸುವಿಗೆ ಗೊತ್ತು, ಬಲಹೀನ ಆದ್ರೂ ಅವನ ಮನಸ್ಸಿನಲ್ಲಿ ಒಂದು ಆಸೆ ಇದೆಯಲ್ಲ, ನಾನು ನೀರ ಮೇಲೆ ನಡಿಬೇಕು ಎಂಬುದಾಗಿ, ನಾನು ಅದ್ಭುತನ ಮಾಡಬೇಕು, ನಾನು ಪ್ರೀಚ್ ಮಾಡಬೇಕಂತ ಆಸೆ ಇದೆಯಲ್ಲ, ಸರಿ ಬಲಹೀನನಾಗಾದ್ರೂ ನನ್ನ ಸಹಾಯನ ಮಾಡೇ ಬಿಡೋಣ ಅಂತ ಹೇಳಿ ಕರ್ತನು ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ನೀವು ಯಾವ ಕ್ಷೇತ್ರದಲ್ಲಿ ಇದ್ದರೂ ಎಲ್ಲರ ಹಾಗೆ ನಾನು ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಆದರೆ ಕರ್ತನು ಹೇಳ್ತಾನೆ, ಬಲ ಉಳ್ಳವರಿಗೂ ಸಹಾಯ ಮಾಡ್ತೇನೆ, ಬಲಹೀನವಾದಂಥ ನಿನಗೂ ನಾನು ಸಹಾಯ ಮಾಡ್ತೇನೆ. ಅದಕ್ಕೆ ನಾನು ಇರುವಂಥದ್ದು. ಎಲ್ಲರಿಗಾಗಿ ಕರ್ತನಿದ್ದಾನೆ. ನೀವು ಆರಾಧಿಸುವಂಥ ದೇವರು ಎಲ್ಲ ಸಮಯದಲ್ಲಿಯೂ ನಿಮಗೆ ಸಹಾಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ಕರ್ತನಾದ ದೇವರು ಹೇಳ್ತಾ ಇದ್ದಾನೆ, ನಿನ್ನಿಂದ ಯಾವ ಕಾರ್ಯ ಮಾಡದೆ ನೀನು ಬಿಟ್ಟಿದೆಯೋ ಅದನ್ನು ನಾನು ಮಾಡಲಿಕ್ಕೆ ನನಗೆ ಅದು ಈಸಿ ಎಂಬುದಾಗಿ. ಇವತ್ತು ನೀವು ಪ್ರಾರ್ಥನೆ ಮಾಡಿದ್ದೀರಾ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀರಾ, ಸಾಲಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀರಾ, ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿದ್ದೀರಾ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳು ಒಳ್ಳೆಯ ಅಂಕಗಳನ್ನು ಗಳಿಸಬೇಕೆಂಬುದಾಗಿ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ, ಅನಾರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಾ. ಆದರೆ ಪ್ರಾರ್ಥನೆ ಮಾಡಿದ್ದೀರಾ ಆದರೆ ಸ್ವಲ್ಪನೂ ಕಾರ್ಯ ಆಗಲಿಲ್ಲ. ಆದರೆ ಕರ್ತನೆ ಹೇಳ್ತಾನೆ, ನೀನು ಬಲಹೀನಳು ಎಂಬುದಾಗಿ ನನಗೆ ಗೊತ್ತು, ಆದರೆ ಬಲಹೀನಳಾದಂಥ ನಿನಗೆ ಸಹಾಯ ಮಾಡಲಿಕ್ಕೆ ನಾನು ಇದ್ದೇನೆ ಎಂಬುದಾಗಿ ಇವತ್ತು ಕರ್ತನಿಗೆ ನೀವು ಒಪ್ಪಿಸಿಕೊಡ್ರಿ. ಸ್ವಾಮಿ, ಎಲ್ಲ ಕೆಲಸಗಳು ಅರ್ಧದಲ್ಲೇ ನಿಂತಿದೆ ಸ್ವಾಮಿ, ಈ ಕೆಲಸಗಳು ಪೂರ್ತಿ ಆಗಬೇಕಂತಂದರೆ ಕರ್ತನೆ ನಿನ್ನಿಂದ ಮಾತ್ರನೇ ಸಾಧ್ಯ ಸ್ವಾಮಿ. ಬಲವುಳ್ಳವನಿಗೂ ಕರ್ತನೆ, ಬಲ ಇಲ್ಲದವನಿಗೂ ಕರ್ತನೆ ಸಹಾಯ ಮಾಡಲಿಕ್ಕೆ ನೀನು ಮಾತ್ರನೇ ಶಕ್ತನೆ ಎಂಬುದಾಗಿ ಪ್ರಾರ್ಥಿಸುವಾಗ ಕರ್ತನಾದ ದೇವರು ಖಂಡಿತವಾಗಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಇವತ್ತು ನೀನು ಏನು ಆಸೆ ಪಟ್ಟಿದೆಯೋ ಅದನ್ನು ಖಂಡಿತವಾಗಿ ಅದು ನೆರವೇರಿಸುವ ಆತನಾಗಿದ್ದಾನೆ. 2025ರಲ್ಲಿ ಕರ್ತನಾದ ದೇವರು ಪೇತ್ರನು ಹೇಗೆ ನೀರಿನಲ್ಲಿ ನಡೆದನು ಅದೇ ಪ್ರಕಾರವಾಗಿ ಅಸಾಧಾರಣವಾದಂಥ ಒಂದು ಮಾರ್ಗದಲ್ಲಿ ನೀವು ಸಹ ನಡೀಲಿಕ್ಕೆ ಇದ್ದೀರಾ. ಕರ್ತನು ಆ ರೀತಿಯಾಗಿ ನಿಮ್ಮನ್ನು ಆಶೀರ್ವಾದ ಮಾಡುವ ಆತನಾಗಿದೆ. ಕರ್ತನೇ ನಾಮಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನ ಬಲಪಡಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನೀವು ಸಹಾಯನ ಮಾಡಲಿಕ್ಕೆ ನಿಮಗೆ ಈಸಿಯಾಗಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನಿಗೆ ಸ್ತೋತ್ರಪ್ಪ. ಬಂದಂಥ ಎಲ್ಲ ಪ್ರಿಯ ಮಕ್ಕಳನ್ನ ಬಾರದಿರೋರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಮುಂದಿನ ದಿನಗಳಲ್ಲಿ ಬರಲಿಕ್ಕಾಗುತ್ತೆ ಸಹಾಯ ಮಾಡಿರಿ. ಬಂದಂಥ ಎಲ್ಲರನ್ನ ಯೇಸುವಿನ ಹೆಸರಿನಲ್ಲಿ ನಾನು ಆಶೀರ್ವದಿಸ್ತಿದ್ದೇನೆ. ಇವರ ಪುಟ್ಟಿ ಕೊನೆಗಳ ಆಶೀರ್ವಾದ ಹೊಂದಲಿ, ಇವರ ಕರ್ತನೆ ಬ್ಯಾಂಕ್ ಅಕೌಂಟ್ಗಳ ಆಶೀರ್ವಾದ ಹೊಂದಲಿ, ಇವರ ಕೈ ಹಾಕಿದಂಥ ಎಲ್ಲ ಕೆಲಸಗಳು ಸಫಲ ಹೊಂದಲಿ. ಕರ್ತನೆ ಎಲ್ಲ ಮಹಿಮೆ ನಾನು ನಿನಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.